ನಮಸ್ಕಾರ ಸ್ನೇಹಿತರೆ, ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ PM ಕಿಸಾನ್ ಸಮ್ಮಾನ್ ನಿಧಿಯ ಯೋಜನೆಯ ಬಗ್ಗೆ ಕೆಲವೊಂದಷ್ಟು ನಿಮಗೆ ಗೊಂದಲಗಳಿದ್ದಾವೆ. ಆ ಗೊಂದಲಗಳಿಗೆ ಉತ್ತರವನ್ನು ಕೊಡುವಂಥ ಪ್ರಯತ್ನನ ಮಾಡ್ತೀನಿ. ಯಾಕೆಂದರೆ ಈ ಜೂನ್ ತಿಂಗಳಲ್ಲೇ ಈ ಒಂದು 20ನೇ ಕಂತಿನ ಹಣ ಏನಿದೆ ಅದು ಬಿಡುಗಡೆಯಾಗಬೇಕಾಗಿತ್ತು. ಆದರೂ ಕೂಡ ಜೂನ್ ತಿಂಗಳು ಕಳೆದ್ರೂ ಇನ್ನೂ ಬಿಡುಗಡೆಯಾಗಿಲ್ಲ. ಈ ಜುಲೈ ತಿಂಗಳಲ್ಲಿ ಏನಾದರೂ ಬರುತ್ತೇನೋ ಅಂತ ಅಂದ್ಕೊಂಡ್ರೆ ಇನ್ನೂ ಅಧಿಕೃತವಾಗಿ ಅನೌನ್ಸ್ಮೆಂಟ್ ಕೂಡ ಆಗಿಲ್ಲ. ಈ ಜುಲೈ ತಿಂಗಳು ಕೂಡ ಇನ್ನೇನು 20ನೇ ತಾರೀಕು ಮುಗಿದೋಗಿದೆ. ಸೊ ಹಾಗಾಗಿ ಜುಲೈ ತಿಂಗಳಲ್ಲೂ ಬರೋದು ಅನುಮಾನ ಅನ್ನೋದು ಎಲ್ಲ ರೈತರಲ್ಲಿ ಕಾಡ್ತಾ ಇರುವಂತಹ ಒಂದು ದೊಡ್ಡ ಅನುಮಾನ, ಸಂದೇಹ ಅಂತಲೇ ಹೇಳ್ಬೋದು. ಈ ನಿಮ್ಮ ಸಂದೇಹಗಳಿಗೆ ಖಂಡಿತ ಈ ಒಂದು ವಿಡಿಯೋದಲ್ಲಿ ಉತ್ತರವನ್ನು ಕೊಡ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ಖಂಡಿತ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ಗೊತ್ತಾಗೋದಿಲ್ಲ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾನು ಸಾಧ್ಯವಾದಷ್ಟು ವಿಷಯನ ವಿವರವಾಗಿ ನಿಮಗೆ ತಿಳಿಸುವಂಥ ಪ್ರಯತ್ನನ ಮಾಡ್ತೀನಿ. ಸ್ನೇಹಿತರೆ, ಈ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ಮೊದಲು ನಾವು ತಿಳ್ಕೋಬೇಕಂದ್ರೆ ಈ ಥರದ ಒಂದು ಯೋಜನೆಯನ್ನು 2018ರಲ್ಲಿ ತೆಲಂಗಾಣ ಸರ್ಕಾರವು ರೈತ ಬಂಧು ಅನ್ನೋ ಯೋಜನೆಯನ್ನು ಪ್ರಾರಂಭ ಮಾಡುತ್ತೆ. ಇದು ಕೂಡ ರೈತರಿಗೆ ವರ್ಷಕ್ಕೆ 2 ಬಾರಿ ಅವರ ಕೃಷಿ ಉಪಕರಣಗಳಿಗೆ, ಕೃಷಿ ಹೂಡಿಕೆಗಳಿಗೆ ಸಹಾಯ ಮಾಡೋದಕ್ಕೋಸ್ಕರ ಸ್ಥಿರವಾದ ಆರ್ಥಿಕ ಬೆಂಬಲವನ್ನು ನೀಡುವಂತಹ ಗುರಿಯನ್ನು ಹೊಂದಿರುತ್ತೆ. ಈ ಯೋಜನೆ ರೈತರಿಗೆ ನೇರವಾಗಿ ಪ್ರಯೋಜನವನ್ನು ನೀಡುವ ಕಾರಣಕ್ಕಾಗಿ ವ್ಯಾಪಕವಾದಂತಹ ಮೆಚ್ಚುಗೆಯನ್ನು ಪಡ್ಕೊಳ್ಳುತ್ತೆ. ಇದರ ಯಶಸ್ಸಿನ ನಂತರ ಭಾರತ ಸರ್ಕಾರವು ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಇದೇ ರೀತಿ ಯೋಜನೆಯನ್ನು ಜಾರಿಗೆ ತಗೊಂಬರಬೇಕು ಅಂತ ಹೇಳಿ ಡಿಸೆಂಬರ್ 1, 2018ರಲ್ಲಿ PM ಕಿಸಾನ್ ಸಮ್ಮಾನ್ ನಿಧಿ ಅನ್ನೋ ಯೋಜನೆಯನ್ನು ತಗೊಂಬರ್ತಾರೆ. ಯಾಕೆಂದರೆ ರೈತರಿಗೆ ಆರ್ಥಿಕವಾಗಿ ನೆರವನ್ನು ನೀಡಬೇಕು ಅನ್ನೋದು ಈ ಒಂದು ಯೋಜನೆಯ ಉದ್ದೇಶ ಆಗಿರುತ್ತೆ. ಸ್ನೇಹಿತರೆ, ಡಿಸೆಂಬರ್ 1, 2018ರಲ್ಲಿ ಇದನ್ನು ಅನೌನ್ಸ್ ಮಾಡ್ತಾರೆ. PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆನ ಅನೌನ್ಸ್ ಮಾಡ್ತಾರೆ. ಆದರೆ ಇದು ಯಾವ ರೀತಿ ಇರುತ್ತೆ ಅಂದರೆ ವರ್ಷಕ್ಕೆ 6,000 ರೂಪಾಯಿ ರೈತರಿಗೆ ಸಿಗುತ್ತೆ. ಅದು ಯಾವ ರೀತಿ ಅಂದರೆ 4 ತಿಂಗಳಿಗೆ ಒಂದು ಕಂತಿನಂತೆ. ಅಂದರೆ ನಮ್ಮ ಲೆಕ್ಕಪತ್ರಗಳ ವ್ಯವಹಾರಗಳು ಶುರುವಾಗೋದು ಏಪ್ರಿಲ್ನಿಂದ ಶುರುವಾಗುತ್ತೆ, ಮಾರ್ಚ್ಗೆ ಎಂಡಾಗುತ್ತೆ. ಹಾಗಾಗಿ ನಾವು ಜನವರಿಯಿಂದ ಕೌಂಟ್ ಮಾಡೋ ಹಾಗಿಲ್ಲ. ಈಗ 2025-26 ಅಂತ ಅನ್ಕೋತೀವಿ. 2025 ಏಪ್ರಿಲಿಂದ ಶುರು ಮಾಡಿದ್ರೆ 2026 ಮಾರ್ಚ್ಗೆ ಕೊನೆಗೊಳ್ಳುತ್ತೆ. ಹಾಗಾಗಿ ಬಿಡುಗಡೆ ಮಾಡಿದ್ದು 2018ರಲ್ಲಿ. ಮೊದಲನೇ ಕಂತಿನ ಹಣವನ್ನು ಫೆಬ್ರವರಿ 24, 2019ರಲ್ಲಿ ಕೊಡ್ತಾರೆ. ಅಂದರೆ ಅದು 2020ರ ಎಂಡಿಂಗು, ಅಂತ್ಯದ ವರ್ಷದ ಅಂತ್ಯ ಆಗಿರುತ್ತೆ ಅದು. ಹಂಗಾಗಿ ಯಾಕೆಂದರೆ ಫೆಬ್ರವರಿ ನೆಕ್ಸ್ಟ್ ಮಾರ್ಚ್ ತಿಂಗಳು ಕೊನೆ ತಿಂಗಳಾಗಿರುತ್ತೆ. ಹಾಗಾಗಿ ಇಮ್ಮಿಡಿಯೇಟಾಗಿ ಅದನ್ನು ಅನೌನ್ಸ್ ಮಾಡ್ತಾರೆ, ಬೇಗ ಕೊಟ್ಬಿಡ್ತಾರೆ. ಅಲ್ಲಿಂದ ಮುಂದಿನ ಕಂತು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಏಪ್ರಿಲ್, ಮೇ, ಜೂನ್, ಜುಲೈ ಈ 4 ತಿಂಗಳಿಂದ ಒಂದು ಕಂತು. ಈ 4 ತಿಂಗಳಿಂದ ಒಂದು ಕಂತನ್ನು ಯಾವ ತಿಂಗಳಲ್ಲಿ ಬೇಕಾದರೂ ಕೊಡ್ಬೋದು, ಯಾವ ತಿಂಗಳಲ್ಲಿ ಬೇಕಾದ್ರೂ ಅನೌನ್ಸ್ ಮಾಡ್ಬೋದು. ಏಪ್ರಿಲು, ಮೇ, ಜೂನು, ಜುಲೈ ಈ ಅವಧಿನಲ್ಲಿ ಇದು ಮೊದಲನೇ ಅವಧಿ ಅಂತ ಅಂದ್ಕೊಳ್ಳಿ. ಈ ಅವಧಿಯಲ್ಲಿ 4 ತಿಂಗಳಲ್ಲಿ ಯಾವಾಗ ಬೇಕಾದ್ರೂ ಅನೌನ್ಸ್ ಮಾಡ್ಬೋದು. ಆದರೆ ಅವರು 2ನೇ ಕಂತನ್ನು ಮೇ 2ನೇ ತಾರೀಕಲ್ಲಿ ಅನೌನ್ಸ್ ಮಾಡ್ತಾರೆ. ಇನ್ನು ಮುಂದಿನ ಕಂತು ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಈ 4 ತಿಂಗಳಿಂದ ಒಂದು ಕಂತನ್ನು ಕೊಡಬೇಕಾಗತ್ತೆ. ಹಾಗಾಗಿ ಆ ಒಂದು ಕಂತನ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಅದನ್ನೇನು ಮಾಡ್ತಾರೆ ನವೆಂಬರ್ 1ನೇ ತಾರೀಕು ಅಂದರೆ ಕೊನೆಯ ಅವಧಿಯಲ್ಲಿ, ಆ 4 ತಿಂಗಳ ಕೊನೆಯ ಅವಧಿಯಲ್ಲಿ ಕೊಡ್ತಾರೆ. ಇನ್ನು ಅದರ ಮುಂದಿನ ಕಂತು ಅಂದರೆ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಈ 4 ತಿಂಗಳಿಂದ ಒಂದು ಕಂತನ್ನು ಕೊಡಬೇಕಾಗತ್ತೆ. ಅಂದರೆ ಅದು 4ನೇ ಕಂತು ಆಗಿರುತ್ತೆ. ಈ 4ನೇ ಕಂತು ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಈ ಯಾವುದೇ ತಿಂಗಳಲ್ಲೂ ಕೂಡ ಬರೋದಿಲ್ಲ. ಏಪ್ರಿಲ್ ತಿಂಗಳ 4ನೇ ತಾರೀಕಿನಲ್ಲಿ ಈ ಒಂದು ಕಂತು 4ನೇ ಕಂತು ಬರುತ್ತೆ. ಮಾರ್ಚ್ ತಿಂಗಳೊಳಗಡೆ ಬರಬೇಕಾಗಿದ್ದಂತಹ ಕಂತು ಮುಂದಿನ ತಿಂಗಳಲ್ಲಿ ಜಮೆ ಆಗುತ್ತೆ. ಸ್ನೇಹಿತರೆ, ನೀವು ಇದನ್ನು ತುಂಬ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಸ್ನೇಹಿತರೆ, ಇನ್ನು ಅದ್ರ ಮುಂದಿನ ಕಂತು ಏಪ್ರಿಲ್, ಮೇ, ಜೂನ್, ಜುಲೈ ಅದನ್ನೇನು ಮಾಡ್ತಾರೆ ಜೂನ್ 25ನೇ ತಾರೀಕಲ್ಲಿ ಕೊಡ್ತಾರೆ. ಜುಲೈಗೆ ಎಂಡ್ ಆಗಬೇಕು, ಅದನ್ನು ಜೂನ್ ತಿಂಗಳಲ್ಲೇ ಅನೌನ್ಸ್ ಮಾಡಿ ಕೊಟ್ಟುಬಿಡ್ತಾರೆ. ಇನ್ನು ಅದರ ಮುಂದಿನ ಕಂತು ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಈ 4 ತಿಂಗಳ ಅವಧಿಯಲ್ಲಿ ಕೊಡಬೇಕಾಗಿರುವಂಥ 6ನೇ ಕಂತನ್ನು ಏನು ಮಾಡ್ತಾರೆ ಆಗಸ್ಟ್ ತಿಂಗಳಲ್ಲೇ ಕೊಡ್ತಾರೆ. ಅಂದರೆ ಪ್ರಾರಂಭದ ತಿಂಗಳಿನಲ್ಲೇ ಕೊಟ್ಟುಬಿಡ್ತಾರೆ. ಇಲ್ಲಿ ನೋಡಿ, ಒಂದು ಕಂತಿನಲ್ಲಿ ಆ 4 ತಿಂಗಳ ಅವಧಿ ಮುಗಿದು ಮುಂದಿನ ತಿಂಗಳು ಬಂದ ಮೇಲೆ ಕೊಡ್ತಾರೆ. ಈ 6ನೇ ಕಂತನ್ನು ಕೊಡಬೇಕಾದ್ರೆ ಆಗಸ್ಟ್ ತಿಂಗಳಲ್ಲಿ ಪ್ರಾರಂಭದ ತಿಂಗಳಲ್ಲೇ ಕೊಟ್ಬಿಡ್ತಾರೆ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್. ಇನ್ನು 7ನೇ ಕಂತನ್ನು ಕೊಡಬೇಕಾದ್ರೆ
ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಈ 4 ತಿಂಗಳಿಂದ ಒಂದು ಕಂತು ಕೊಡಬೇಕಾಗುತ್ತೆ. ಅದನ್ನು ಏನು ಮಾಡ್ತಾರೆ, ಡಿಸೆಂಬರ್ 25ನೇ ತಾರೀಕಲ್ಲಿ ಅಂದರೆ ಮೊದಲನೇ ತಿಂಗಳಲ್ಲೇ ಕೊಟ್ಬಿಡ್ತಾರೆ. ಇನ್ನು ಏಪ್ರಿಲ್, ಮೇ, ಜೂನ್, ಜುಲೈ 8ನೇ ತಿಂಗಳಿನ ಕಂತನ್ನು ಮೇ 14ನೇ ತಾರೀಕಲ್ಲಿ ಕೊಡ್ತಾರೆ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಇಲ್ಲಿ ಏನು ಮಾಡ್ತಾರೆ, 9ನೇ ಕಂತನ್ನು ಆಗಸ್ಟ್ ಪ್ರಾರಂಭದ ತಿಂಗಳಲ್ಲೇ ಕೊಟ್ಬಿಡ್ತಾರೆ. ಇನ್ನು ಅದರ ಮುಂದಿನ ಕಂತನ್ನು ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಈ ಕಂತನ್ನು 10ನೇ ಕಂತನ್ನು ಜನವರಿನಲ್ಲಿ ಕೊಡ್ತಾರೆ. ಇನ್ನು 11ನೇ ಕಂತನ್ನು ಜೂನ್ ತಿಂಗಳಲ್ಲಿ ಕೊಡ್ತಾರೆ. ಇನ್ನು 12ನೇ ಕಂತನ್ನು ಅಕ್ಟೋಬರ್ 17ನೇ ತಾರೀಕಲ್ಲಿ ಕೊಡ್ತಾರೆ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಈ ಥರದ ಒಂದು ಕಂತನ್ನು ಅಕ್ಟೋಬರ್ ತಿಂಗಳಲ್ಲಿ ಕೊಡ್ತಾರೆ. 13ನೇ ಕಂತನ್ನು ಫೆಬ್ರವರಿನಲ್ಲಿ ಕೊಡ್ತಾರೆ. 14ನೇ ಕಂತು ಜುಲೈನಲ್ಲಿ ಕೊಡ್ತಾರೆ. ಇನ್ನು 15ನೇ ಕಂತನ್ನು ನವೆಂಬರ್ 15ನೇ ತಾರೀಕಲ್ಲಿ ಅನೌನ್ಸ್ ಮಾಡ್ತಾರೆ. ಹಾಗೆ 16ನೇ ಕಂತನ್ನು ಫೆಬ್ರವರಿ 28ನೇ ತಾರೀಕಲ್ಲಿ ಕೊಡ್ತಾರೆ. ಇನ್ನು 17ನೇ ಕಂತನ್ನು ಜೂನ್ 18ರಲ್ಲಿ ಕೊಡ್ತಾರೆ. ಇನ್ನು 18ನೇ ಕಂತನ್ನು ಅಕ್ಟೋಬರ್ 5ನೇ ತಾರೀಕಲ್ಲಿ ಕೊಡ್ತಾರೆ. ಇನ್ನು 19ನೇ ಕಂತನ್ನು ಫೆಬ್ರವರಿ 24ನೇ ತಾರೀಕಲ್ಲಿ ಕೊಡ್ತಾರೆ. ಸ್ನೇಹಿತರೆ, ಇಲ್ಲಿ ಕೆಲವೊಂದು ಕಂತುಗಳನ್ನು ಈ 4 ತಿಂಗಳ ಅವಧಿಗೆ ಒಂದು ಕಂತಂತ ಏನಿದೆ ಅದನ್ನು ತಿಂಗಳ ಮೊದಲನೇ ತಿಂಗಳಿನಲ್ಲೇ ಅನೌನ್ಸ್ ಮಾಡಿದ್ದಾರೆ. ಒಮ್ಮೆ ಮಾತ್ರ ಆ 4 ತಿಂಗಳ ಅವಧಿ ಮುಗಿದ ನಂತರ ಏಪ್ರಿಲ್ ತಿಂಗಳು ಅಂದರೆ ಮುಂದಿನ ವರ್ಷ ಪ್ರಾರಂಭವಾಗೋ ಸಂದರ್ಭದಲ್ಲಿ ಅದನ್ನು ಅನೌನ್ಸ್ ಮಾಡಿದ್ದಾರೆ. ಏಕೆಂದರೆ ಕೆಲವೊಮ್ಮೆ ಈ ರೀತಿ ಟೆಕ್ನಿಕಲ್ ಇಶ್ಯೂಸ್ ಏನಾದರೂ ಇತ್ತು ಅಂದಾಗ ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು. ಸ್ನೇಹಿತರೆ, ನಿಮಗೆ ಜೂನ್ ತಿಂಗಳಲ್ಲಿ ಕಂತು ಬರಬೇಕಾಗಿತ್ತು ಅಂತ ನೀವು ಯಾಕೆ ಅನ್ಕೋತಿದ್ದೀರಾ ಅಂದರೆ, ಈ ಏಪ್ರಿಲ್, ಮೇ, ಜೂನ್, ಜುಲೈ ಈ ಪ್ರಾರಂಭಿಕ ಹಂತದ ಲೆಕ್ಕಾಚಾರದ ವರ್ಷದ ಮೊದಲನೇ ಕಂತಿನ ಹಣ ನಿಮಗೆ ಸುಮಾರು ಮೇ ತಿಂಗಳಲ್ಲಿ ಕೆಲವು ಟೈಮ್ ಬಂದಿದ್ದರೆ, ಜೂನ್ ತಿಂಗಳಲ್ಲಿ ಒಂದು 3-4 ಬಾರಿ ಬಂದಿದೆ. ಹಾಗೆ ಜುಲೈನಲ್ಲಿ ಕೂಡ ಒಮ್ಮೆ ಬಂದಿದೆ. ಹಾಗಾಗಿ ನೀವು ಕಳೆದ ವರ್ಷ ನಿಮಗೆ 2024ರಲ್ಲಿ ಕೂಡ ಜೂನ್ ತಿಂಗಳಲ್ಲೇ ಬಿಡುಗಡೆ ಆಗಿತ್ತು. ಹಾಗಾಗಿ 2025ರಲ್ಲೂ ಕೂಡ ಜೂನ್ ತಿಂಗಳಲ್ಲೇ ಬಿಡುಗಡೆ ಆಗುತ್ತೆ ಅನ್ನೋದು ಒಂದು ನಿಮ್ಮ ನಂಬಿಕೆಯಾಗಿತ್ತು. ಅದರ ಜೊತೆಗೆ ಕಳೆದ 2 ಕಂತಿನ 18, 19ನೇ ಕಂತಿನ ಹಣ ಬಿಡುಗಡೆಯಾದಾಗ ಈ ರಾಜಕೀಯ ಉದ್ದೇಶದಿಂದ ನಡೆದಂತಹ ಸಮಾರಂಭದಲ್ಲಿ ಭಾಗವಹಿಸಿ ಆ ಸಂದರ್ಭದಲ್ಲೇ ಆ ಒಂದು ಘೋಷಣೆಯನ್ನು ಪ್ರಧಾನಿಯವರು ಮಾಡಿರ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲೂ ಕೂಡ ಬಿಹಾರದಲ್ಲಿ ಒಂದು ಅಂಥದ್ದೇ ಕಾರ್ಯಕ್ರಮ ಇತ್ತು, ಅಲ್ಲಿ ಅವರು ಭಾಗವಹಿಸಿದರು. ಆ ಸಂದರ್ಭದಲ್ಲಿ ಅನೌನ್ಸ್ಮೆಂಟ್ ಮಾಡಬಹುದು ಅನ್ನೋದು ಕೂಡ ಎಲ್ಲರ ನಿರೀಕ್ಷೆಯಾಗಿತ್ತು. ಅದರ ಮೇಲೆ ತುಂಬಾ ದೊಡ್ಡ ಮಟ್ಟದ ನಿರೀಕ್ಷೆ ಇತ್ತು. ಹಾಗಾಗಿ ಇಲ್ಲಿ ಆ ರೀತಿ ಆಗಿಲ್ಲ. ಹಾಗಾಗಿ ಎಲ್ಲರಲ್ಲೂ ಕೂಡ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿದ್ದಾವೆ. ಸ್ನೇಹಿತರೆ, ಈ ಜುಲೈ 18ನೇ ತಾರೀಕು ಕಳೆದ ನಂತರ ಕೃಷಿ ಸಚಿವಾಲಯದಿಂದ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ನಿಮಗೆ ಸಮಯಕ್ಕೆ ಸರಿಯಾಗಿ ಅಮೌಂಟು ಬಂದೇ ಬರುತ್ತೆ. ನೀವು ನಿಮ್ಮ KYC ಮಾಡಿಸೋದನ್ನು ತಪ್ಪದೇ ಮಾಡಿಸ್ಕೊಳ್ಳಿ. ನಿಮ್ಮ ದಾಖಲೆಗಳು ಏನಿದಾವೋ ಅದನ್ನೆಲ್ಲ ಸರಿಪಡಿಸ್ಕೊಂಡು ಅಪ್ಡೇಟ್ ಮಾಡ್ಕೊಳ್ಳಿ. ಆದರೆ ನಿಮಗೆ ಯಾವುದೇ ಕರೆಗಳು, ಸಂದೇಶಗಳು ಅಥವಾ ಯಾವುದೇ ಲಿಂಕ್ಗಳು ಬಂದು ನಿಮಗೆ OTP ಬರುತ್ತೆ, ಇದನ್ನು OTP ಹೇಳಿ ನಿಮಗೆ PM ಕಿಸಾನ್ ಅಮೌಂಟ್ ಬರುತ್ತೆ ಅನ್ನೋದಾಗಲಿ, ಅಥವಾ ಈ ಲಿಂಕನ್ನು ಕ್ಲಿಕ್ ಮಾಡಿ ನಿಮಗೆ ಅಮೌಂಟ್ ಬರುತ್ತೆ ಅನ್ನೋದಾಗಲಿ, ಈ ಥರದ್ದು ಏನಾದರೂ ಬಂದರೆ ದಯವಿಟ್ಟು ಅದನ್ನೆಲ್ಲ ನಿರ್ಲಕ್ಷ್ಯ ಮಾಡಿ. ಆ ಥರದಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ PM ಕಿಸಾನ್ ನಿಧಿ ಯೋಜನೆಯ ಹಣ ಬರಲ್ಲ, ನಿಮ್ಮ ಖಾತೆಗೆ ನೇರವಾಗಿ ಸರ್ಕಾರದಿಂದ ಬರುತ್ತೆ ಅನ್ನುವಂತಹ ಒಂದು ಸಂದೇಶವನ್ನು ಕೂಡ ಕಟ್ಟಿದ್ದಾರೆ. ಹಾಗಾಗಿ ಯಾರು ಕೂಡ ಗಾಬರಿ ಪಟ್ಕೋಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ಕೆಲಸ ಏನಿದೆಯೋ ಅದನ್ನು ನೀವು ಕಂಪ್ಲೀಟ್ ಮಾಡಿ. KYC ದಾಖಲೆಗಳು ಏನಿದೆಯೋ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ. ಹಾಗಾಗಿ ನಿಮ್ಮ ಹಣ ನಿಮಗೆ ಬಂದೇ ಬರುತ್ತೆ. ಸ್ನೇಹಿತರೆ, ಇದಿಷ್ಟು ಈ ವಿಡಿಯೋದಲ್ಲಿನ ಇವತ್ತಿನ ಮಾಹಿತಿಯಾಗಿತ್ತು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಮಾಹಿತಿಯನ್ನು ನೀವು ಹೆಚ್ಚು ರೈತ ಬಂಧುಗಳಿಗೆ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವು ಕೂಡ ಯಾವುದೇ ರೀತಿ ಆತಂಕವನ್ನು ಪಟ್ಕೋಬೇಡಿ. ನಿಮ್ಮ KYCಗಳು ಮಾಡಬೇಕಂತ ಏನು ಹೇಳಿದ್ದಾರೆ ಅದನ್ನೆಲ್ಲ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ. ನಿಮ್ಮ ಹಣ ನಿಮಗೆ ಬಂದೇ ಬರುತ್ತೆ. ಸಾಧ್ಯವಾದಷ್ಟು ಜುಲೈ ತಿಂಗಳ ಕೊನೆಯಲ್ಲಿ ಅಥವಾ ಆಗಸ್ಟ್ ತಿಂಗಳಿನಲ್ಲಿ 100% ಬಂದೇ ಬರುತ್ತೆ. ಏಕೆಂದರೆ ಒಮ್ಮೆ ಮಾತ್ರ 1 ತಿಂಗಳ ಅವಧಿ ಮುಂದಕ್ಕೆ ಹೋಗಿರೋದು. ಅದು ಬಿಟ್ಟರೆ ಪ್ರತಿ ಸಲ ಕೂಡ ಆ 4 ತಿಂಗಳ ಅವಧಿ ಒಳಗಡೆ ಹಣ ಬಂದಿದೆ. ಈ ಸಲನೂ ಕೂಡ ಬಂದೇ ಬರುತ್ತೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ಧನ್ಯವಾದಗಳು.